ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಓಕೆ, ಸೊ ನೀವು ನೋಡ್ತಿರ್ಬೋದು ನಾನೇನು ಇವತ್ತು ಸೀರೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ರೆಡಿ ಆಗಿರೋ ಥರ ಕಾಣಿಸ್ತಿದೆ ಅಂತ ಹೇಳಿ. ಎಸ್, ಇವತ್ತು ಸ್ಪೆಷಲ್ ಡೇ. ಏನಪ್ಪ ಅಂತ ಹೇಳಿದರೆ, ನಾರ್ತ್ ಕರ್ನಾಟಕ ಸೈಡ್ ಅಂದರೆ ಉತ್ತರ ಕರ್ನಾಟಕದ ಸೈಡಲ್ಲಿ ತೊಟ್ಟಿಲು ತೋರಿಸೋದು ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅದು ಯೂಶಲಿ ಪಾಪು ಚಿಕ್ಕದಿರುವಾಗ 3 months 4 months ಇರುವಾಗ ಮಾಡ್ತಾರೆ ಅದನ್ನು, ತೊಟ್ಟಿಲು ತಂದಾಗ. ಆ್ಯಂಡ್ ಲೈಕ್ ಮನೆ ಮಗಳು ಗಂಡನ ಮನೆಗೆ ಹೋಗುವಾಗ ಅದನ್ನು ಫಂಕ್ಷನ್ ಮಾಡಿಬಿಟ್ಟು ಕಳಿಸ್ತಾರೆ. ಬಟ್ ಈ ಕೊರೋನಾದಿಂದೆಲ್ಲ ಹೋಗೋಕ್ಕಾಗಿಲ್ಲ. ಸೊ ಈಗ ಅಪ್ಪ ಅಮ್ಮ ಇಲ್ಲಿ ಮಾಡಿದ್ದಾರೆ, ಸೊ ನನ್ನ ತವರ ಮನೇಲಿ. ಸೊ ಆ ಫಂಕ್ಷನ್ ಹೇಗೆ ಮಾಡ್ತಾರೆ, ಹೇಗೆ ಮಾಡಿದ್ವಿ ನಾವು, ಅದ್ರ ಸ್ಪೆಷಾಲಿಟಿ ಏನು ಅಂತೆಲ್ಲ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ. ಸೊ ಅದಕ್ಕಿಂತ ಮುಂಚೆ ಜಸ್ಟ್ ಒಂದು ಏನು ಕ್ವಿಕ್ ವ್ಯೂ ನೋಡಿಬಿಡಿ ನನ್ನ ಸೀರೆದು. ಸೊ ಇದು ಈಗ ಬನ್ನಿ. ಸೊ ಮೊದಲಿಗೆ ಆರತಿ ತಟ್ಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಇದನ್ನು ಹೀಗೆ ಇಲ್ಲಿ ಪದ್ಧತಿ, ಐ ಥಿಂಕ್ ಮೋಸ್ಟ್ ಆಫ್ ದ ಫಂಕ್ಷನ್ಸಲ್ಲಿ ಇದು ಪದ್ಧತಿ ಇದ್ದೇ ಇರುತ್ತೆ. ಆರತಿ ತಟ್ಟೆ ಇದ್ದೇ ಇರುತ್ತೆ ಯೂಶ್ವಲಿ. ಸೊ ಅದಾದಮೇಲೆ ಇಲ್ಲಿ ಪಾಪುಗೆ ತಂದಿರೋ ಸಾಮಾನಿದೆ. ಮೋಸ್ಟ್ ಆಫ್ ದ ಐಟಮ್ಸ್ ಆರ್ ಸಿಲ್ವರ್. ಇದು ಗುಂಡ್ಗಡ್ಗೆ ಅಂತ ಹೇಳ್ತಾರೆ, ಲಿಂಗಾಯ್ಟ್ಸ್ ಹಾಕೋತಾರೆ ಇದನ್ನು. ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು. ಇದರೊಳಗೆ ಒಂದು ಲಿಂಗು ಹಾಕ್ತಾರೆ, ಯೂಶಲಿ ಲಿಂಗು ಹಾಕ್ತಾರೆ. ಇದು ನೆಕ್ಸ್ಟ್, ಇದು ಪಾಪು ಕೈ ಕಟ್ಟಲಿಕ್ಕೆ. ಇದು ಕೈ ಕಡ್ಗ ಈ ಥರ ಇದೆ ಡಿಸೈನು, ಬೆಳ್ಳಿದಿದು. ಓಕೆ, ಸೊ ಇದು ಚೈನ್, ಪಾಪುಗೆ ಚೈನ್ ತಂದಿದ್ದಾರೆ. ಗಣಪತಿದು ಪೆಂಡೆಂಟ್. ಸೊ ಬೆಳ್ಳಿ ಬಟ್ಲು 3 ಇದೆ, 1 ಸ್ಪೂನ್ ಬೆಳ್ಳಿ ಸ್ಪೂನ್. ಮತ್ತು ಇದು ಕಾಲ್ಗೆಗೆ ಚೆನ್ನಾಗಿ ಕಾಣುತ್ತೆ, ನಡೆಯುವಾಗೆಲ್ಲ ಸೌಂಡ್ ಮಾಡುತ್ತೆ. ಈಗ ನಡೆಯೋ ಟೈಮ್ ಅಲ್ವಾ ಪಾಪು, ಸೊ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಇದನ್ನು ಚೈನ್ ತೊಗೊಂಡ್ರು ಅಮ್ಮ ಇಷ್ಟಪಟ್ಟು. ಈ ಥರ ಇದೆ ಅದು ಡಿಸೈನ್. ಇವನ್ ಐ ಲವ್ಡ್ ಇಟ್. ನೆಕ್ಸ್ಟು ಅರಿಶಿನ ಕುಂಕುಮದ ಬಟ್ಟಲು, ಬೆಳ್ಳಿದು. ಅಕ್ಷತೆ, ವಿಭೂತಿ. ಆ್ಯಂಡ್ ನೆಕ್ಸ್ಟು ಸೀರೆ, ಇದು ಈ ಕಲರ್ ಇದೆ. ಇದೊಂದು ಗ್ಲಾಸು, ಇದು ಗಿಫ್ಟು. ನೆಕ್ಸ್ಟ್ ಇದೆಲ್ಲ ಪಾಪುದು ಆಟು ಸಾಮಾನು, ಪೌಡರ್ ಮತ್ತು ಕಾಡಿಗೆ, ಶೂಸು. ನಂಗೆ ಇಷ್ಟವಾದ ಫೇವ್ರೆಟ್ ಪಾರ್ಟ್ ಅಂತ ಹೇಳಿದ್ರೆ ಬ್ಯಾಗ್ ತಂದಿದ್ರು. ಇದು ಕೂಡ ಒಂದು ಪದ್ಧತಿ ಅಂತ ಹೇಳಿ. ಸೊ ಸ್ಕೂಲ್ ಬ್ಯಾಗ್ ಟೈಪ್ ಒಂದು ಬ್ಯಾಗ್ ತಂದಿದ್ದಾರೆ. ಸ್ಲೇಟ್, ಒಂದು ಬುಕ್, ಗಣಿತ, ವರ್ಣಮಾಲೆ, ಮಗ್ಗಿ ಪುಸ್ತಕ. ಸೊ ಅದಾದಮೇಲೆ ಮೇನ್ ಪಾರ್ಟ್ ತೊಟ್ಟಿಲು. ಸೊ ಈ ತೊಟ್ಟಿಲಿಗೆ ಈ ಥರ ಎಲ್ಲ ಡ್ರೆಸ್ಸಸ್, ಹೊಸ ಡ್ರೆಸ್ಸಸ್ ಏನಿರುತ್ತೆ ಅದನ್ನು ಈ ಥರ ಹಾಕಿದ್ದಾರೆ. ಅದ್ರ ಜೊತೆಗೆ ಈ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಕುಂಚಿಗೆ ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕ ಸೈಡ್. ಅದನ್ನು 5 ಕುಂಚಿಗೆ ಹಾಕ್ಬಿಟ್ಟು ಈ ತೊಟ್ಟಿಲು ಸುತ್ತಲೂ ಈ ಥರ ಹಾಕ್ತಾರೆ. ಸೊ ನೆಕ್ಸ್ಟ್ ಒಂದು ಹೊಸ ಬೆಡ್ಶೀಟ್ ಆ್ಯಂಡ್ ತೊಟ್ಟಿಲು. ಸೊ ಇದು ಓವರಾಲ್ ಇಲ್ಲಿ ಪದ್ಧತಿ. ನಾರ್ತ್ ಕರ್ನಾಟಕದಲ್ಲಿ ಈ ಥರ ಮಾಡ್ತಾರೆ.